ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಟೈಲರಿಂಗ್ ಆನ್ಲೈನ್ ಕ್ಲಾಸಸ್ಗೆ. ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಯಾಕೆ ತಡ, ನಾನು ಇವತ್ತಿನ ಕ್ಲಾಸ್ ಕಡೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನಿನ್ನೆ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಹೇಳಿದ್ದೆ ಟೈಲರ್ ಟೂಲ್ಸ್ ಬಗ್ಗೆ. ಟೈಲರ್ಗಳಿಗೆ ಯೂಸ್ ಮಾಡುವಂಥ ಟೂಲ್ಸ್ಗಳು ಯಾವ್ದ್ಯಾವುದು, ಅದು ಯಾವ್ದು ಹೇಗಿರುತ್ತೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಟ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇಷನ್ಸ್ ಕೊಟ್ಟಿದ್ದೆ. ಯಾರೆಲ್ಲ ನೋಡಿಲ್ಲ ಅಥವಾ ಯಾರೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರು ನಿನ್ನೆ ವಿಡಿಯೋದಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ, ಅದು ನಿಮಗೆ ಗೊತ್ತಾಗುತ್ತೆ ಯಾವುದೆಲ್ಲ ಟೈಲರ್ಸ್ ಟೂಲ್ಸ್ಗಳಂತ ಹೇಳ್ಬಿಟ್ಟು. ಸೊ ನಾನು ನಿನ್ನೆ ಹೇಳಿದ್ದೆ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೆಷರ್ಮೆಂಟ್ ಟೇಪ್ ಬಗ್ಗೆ, ಟೈಲರ್ಗಳು ಯೂಸ್ ಮಾಡುವಂತಹ ಮೆಷರ್ಮೆಂಟ್ ಟೇಪ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಆಲ್ರೆಡಿ ನನ್ನ ಕೈಯಲ್ಲಿದೆ ಮೆಷರ್ಮೆಂಟ್ ಟೇಪ್. ಈ ಮೆಷರ್ಮೆಂಟ್ ಟೇಪ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನೊಂದು 2 ಲೈನ್ ಸೆಂಟೆನ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ತುಂಬಾ ಜನಕ್ಕೆ ಈ ಟೈಲರಿಂಗ್ ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಏನೋ ಒಂಥರ ಅವಮಾನ ಆಗುವಂತಹ ವಿಷಯ. ನಾವು ಟೈಲರ್ ಮಾಡ್ತಾ ಇದ್ದೀವಿ, ನಾವೇನೋ ಟೈಲರ್ ಕಲಿತಾ ಇದ್ದೀವಿ, ಟೈಲರಿಂಗ್ ಮಾಡ್ತಾ ಇದೀವಿ, ಬಟ್ಟೆ ಹೊಲಿತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಏನೋ ಒಂಥರ ಅವಮಾನ ಆಗುತ್ತೆ ಅಂತ ಅವ್ರು ಭಾವಿಸ್ತಾರೆ. ಏನೋ ಒಂಥರ ನಾಚಿಕೆ ಆಗುತ್ತೆ. ಯಾರಾದ್ರೂ ಕೇಳಿದ ತಕ್ಷಣ ನಾವು ಟೈಲರ್ಸ್ ಅಂತ ಹೇಳ್ಕೊಳಕ್ಕೆ ನಮಗೆ ಅವಮಾನ ಆಗುತ್ತೆ ಅಂತ ಅನ್ಕೊಳ್ತಾ ಇರ್ತಾರೆ. ತುಂಬಾ ಜನದ ಮನಸ್ಸಲ್ಲಿ ಇದಿರುತ್ತೆ. ಅದು ಯಾರ್ಯಾರಿಗೆ ಆ ಥರ ಇದೆ ಅದನ್ನ ಫಸ್ಟ್ ನಿಮ್ಮ ಮನಸ್ಸಿನ ತೆಗೆದುಬಿಡಿ. ಯಾಕಂತ ಹೇಳಿದ್ರೆ, ನಾವು ಒಬ್ರು ಟೈಲರ್ ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಆಗಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಪಡುವಂಥ ವಿಷಯ ನಾವು ಟೈಲರ್ಸ್ಗಳಂತ ಹೇಳ್ಕೊಳ್ಳಿಕ್ಕೆ. ಯಾಕಂತ ಹೇಳಿದ್ರೆ, ನಾವು ಒಂದು ಬಟ್ಟೆ ಸ್ಟಿಚ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬರು ನಮಗೆ ಬಟ್ಟೆ ತಗೊಂಬಂದು ಕೊಡ್ತಾರೆ, ಈ ಥರ ಹೊಲಿಬೇಕು ಅಂತ ಹೇಳ್ಬಿಟ್ಟು. ನಾವು ಅದನ್ನು ಸ್ಟಿಚ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಗೆ ಹಾಕ್ಕೊಳ್ತಾರೆ, ಹೌದಲ್ವಾ? ನಾವು ಒಬ್ರಿಗೊಂದು ಬಟ್ಟೆ ರೆಡಿ ಮಾಡ್ಕೊಡ್ತಿದ್ದೀವಿ ಅಂತ ನಾವು ಹೆಮ್ಮೆ ಪಡಬೇಕು. ನಾವು ರೆಡಿ ಮಾಡ್ಕೊಟ್ಟಿರೋ ಬಟ್ಟೆನ ಅವ್ರು ಹಾಕ್ಕೊಳ್ತಾ ಇದ್ದಾರೆ, ಅದರಿಂದ ಅವ್ರು ಖುಷಿ ಪಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ನಮಗೆ ಹೆಮ್ಮೆ ಆಗಬೇಕು, ಹೌದಲ್ವಾ? ನಾವು ಹೆಮ್ಮೆ ಪಡ್ಕೋಬೇಕು ಫಸ್ಟಿಗೆ. ಆಮೇಲೆ ಬೇರೆಯವ್ರು ಹೇಳೋ ಮಾತುಗಳ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ಯಾವಾಗಲೂ ಕೂಡ. ಯಾಕೆ ಅವ್ರು ಹೇಳೋರು ಇದ್ದೇ ಇರ್ತಾರೆ. ಯಾಕೆ ಹೇಳಿ, ನಾವು ಬೆಳೀತಿದ್ದೀವಿ, ನಾವೇನೋ ಮಾಡ್ತಾ ಇದ್ದೀವಿ, ನಾವೇನೋ ಕಲಿತಾ ಇದ್ದೀವಿ ಅಂದಿದ ತಕ್ಷಣ ಅವ್ರು ಹೇಳೋರು ಹೇಳ್ಕೊಳ್ತಾನೆ ಇರ್ತಾರೆ. ಹಾಗಂತ ಹೇಳ್ಬಿಟ್ಟು ನಾವು ಮಾಡೋ ಕೆಲಸನ ಸ್ಟಾಪ್ ಮಾಡ್ಲಿಕ್ಕಾಗುತ್ತಾ? ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಮಾಡೋ ಕೆಲಸನ ಸ್ಟಾಪ್ ಮಾಡ್ಲಿಕ್ಕಾಗಲ್ಲ. ಹಾಗಿರುವಾಗ ಇನ್ನೊಬ್ರು ಹೇಳೋ ಮಾತುಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ. ಹಾಗಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನಕ್ಕೆ ತುಂಬ ಜನದ ಮನಸ್ಸಲ್ಲಿ ಇರುತ್ತೆ. ಆ್ಯಕ್ಚುಲಿ ನಾನು ನೋಡಿರೋ ಪ್ರಕಾರ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ನಿನ್ನೆ ಯಾರೇ ಆಗಿದ್ರು ಕೂಡ ನಾವು ಟೈಲರ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಬೇಜಾರು ಅಂತ ಹೇಳಿದ್ರೆ ಒಂಥರ ಅವಮಾನ ಆಗುತ್ತೇನೋ ನಾವು ಹೇಳ್ಕೊಂಡ್ರೆ ಅನ್ನೋ ಒಂದು ಮನಸ್ಥಿತಿಲಿ ಇರ್ತಾರೆ. ಆ ಥರ ಯಾರೇ ಆ ಮನಸ್ಥಿತಿಲಿ ಇದ್ರೂ ಕೂಡ ಅದನ್ನು ತೆಗೆದ್ಬಿಡಿ. ಎಷ್ಟೇ ದೊಡ್ಡ ವ್ಯಕ್ತಿ ಅವರು ಇವಾಗ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರೆ ಅಂತ ಹೇಳಿದ್ರು ಕೂಡ ಅವ್ರು ಹಾಕ್ಕೊಳ್ಳುವಂಥ ಬಟ್ಟೆನ ಒಬ್ಬ ಟೈಲರೇ ರೆಡಿ ಮಾಡಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ, ಆ ಟೈಲರ್ ರೆಡಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಹಾಕ್ಕೊಳ್ಳಿಕ್ಕೆ ಅವ್ರು ಇಷ್ಟಪಟ್ಟಿರೋ ಥರ ಬಟ್ಟೆನ ಹಾಕ್ಕೊಳ್ಳಿಕ್ಕೆ ಅವ್ರಿಗೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅವ್ರು ಇಷ್ಟಪಟ್ಟಿರೋ ಥರ ಬಟ್ಟೆನ ನಾವು ರೆಡಿ ಮಾಡ್ಕೊಡ್ತಿದ್ದೀವಿ ಅಂತ ನಾವು ಹೆಮ್ಮೆ ಪಡಬೇಕಾಗುತ್ತೆ. ಸೊ ಹಾಗಾಗಿ ಇಷ್ಟನ್ನ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ ಕಡೆ ಹೋಗೋಣ. ಎಲ್ಲರಿಗೂ ಕೂಡ ಈ ವಿಷಯದ ಬಗ್ಗೆ ಗೊತ್ತಿರಲಿ. ನಾವು ಯಾವುದೇ ಒಂದು ಕೆಲಸನ ಮಾಡಬೇಕಾದ್ರೆ ಆ ಕೆಲಸದ ಬಗ್ಗೆ ನಮಗೆ ಅಸಹ್ಯ ಇರಬಾರ್ದು, ಹೆಮ್ಮೆ ಇರಬೇಕು ಅಂತ ಹೇಳ್ತಾ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ಲಾಸ್ ಬಗ್ಗೆ ಹೋಗೋಣ. ಸೊ ನಾನು ಹೇಳಿದ್ದೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಮೆಷರ್ಮೆಂಟ್ ಟೇಪ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು. ತುಂಬ ಜನರ ಮನೆಯಲ್ಲಿ ಮಿಷನ್ಸ್ಗಳಿರುತ್ತೆ, ಆದರೆ ಟೇಪ್ ಕೂಡ ಇರುತ್ತೆ. ಆದರೆ ಅವ್ರಿಗೆ ಏನಾಗಿರಲ್ಲ, ಆಲ್ರೆಡಿ ಕಲ್ತಿರ್ತಾರೆ, ಅವರಿಗೂ ಕೂಡ ಏನು ಗೊತ್ತಿರುತ್ತೆ, ಮೆಷರ್ಮೆಂಟ್ ಟೇಪ್ ಬಗ್ಗೆ ಗೊತ್ತಿರುತ್ತೆ. ಇನ್ನೂ ಕೆಲವೊಬ್ಬರಿಗೆ ಕಲಿತಾ ಇರ್ತಾರೆ, ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತಾರೆ, ಯಾರೋ ಕಟ್ ಮಾಡಿಕೊಡ್ತಾ ಇರ್ತಾರೆ, ಇವರು ಸ್ಟಿಚ್ ಮಾಡ್ತಾ ಇರ್ತಾರೆ. ಬಟ್ ಅವರಿಗೆ ನಾವು ಹೇಗೆ ಮೆಷರ್ಮೆಂಟ್ ತಗೊಂಡು ಬಟ್ಟೆನ ಸ್ಟಿಚ್ ಮಾಡಬೇಕು ಅನ್ನೋದೇನಿರಲ್ಲ, ಗೊತ್ತಿರಲ್ಲ. ಅಂಥವರಿಗೂ ಕೂಡ ನಾವೇನು ಮಾಡೋಣ, ಹೇಗೆ ಯೂಸ್ ಮಾಡಬೇಕು, ಹೇಗೆ ಮೆಷರ್ಮೆಂಟ್ ತಗೊಳ್ಬೇಕು ಅನ್ನೋದನ್ನು ಹೇಳ್ಕೊಳ್ತಾ ಹೋಗೋಣ. ದೆನ್ ತುಂಬ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಇವಾಗ ನಾರ್ಮಲ್ ಮಿಷನ್ ಏನೋ ಮನೇಲಿರುತ್ತೆ, ಟೈಲರಿಂಗ್ ಮಿಷನ್. ದೆನ್ ಟೇಪ್ ಇರುತ್ತೆ, ಸೀಸರ್ ಇರುತ್ತೆ, ಟೈಲರ್ಸ್ ಟೂಲ್ಸ್ಗಳೆಲ್ಲ ಮನೇಲಿರುತ್ತೆ, ಬಟ್ಟೆನೂ ಮನೇಲಿರುತ್ತೆ. ಆದರೆ ಹೊಲಿಲಿಕ್ಕೆ ಜಸ್ಟ್ ಫಿಟ್ಟಿಂಗ್ ಮಾಡ್ಲಿಕ್ಕೆ ಬರ್ತಾ ಇರುತ್ತೆ, ಹೌದಲ್ವ? ಸೈಜ್ ಸ್ಟಿಚ್ ಹಾಕ್ಲಿಕ್ಕೆ ಬರ್ತಾ ಇರುತ್ತೆ. ಆದರೆ ಅವ್ರು ಸಣ್ಣ ಸಣ್ಣ ಗಾರ್ಮೆಂಟ್ಸ್ಗಳನ್ನ ಹೊಲ್ಕೊಳಕ್ಕೆ ಬರ್ತಾ ಇರುತ್ತೆ. ಆದರೆ ಅವರಿಗೆ ಪರ್ಫೆಕ್ಟಾಗಿ ಬಟ್ಟೆ ಹೇಗೆ ಕಟ್ ಮಾಡಬೇಕು, ನಾವು ಹೇಗೆ ಕಟ್ ಮಾಡಿ ಹೊಲಿಬೇಕು, ಯಾವ ಥರ ಮೆಷರ್ಮೆಂಟ್ ತಗೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದನ್ನು ಕೂಡ ತಿಳ್ಕೊಳ್ತಾ ಹೋಗ್ಬಿಡೋಣ ನಾವು ಕ್ಲಾಸನ್ನು. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ಇದು ತುಂಬ ಜನಕ್ಕೆ ಅವ್ರ ಮನಸ್ಸಲ್ಲಿ ಇರುವಂಥ ಮಾತುಗಳು ಡೈರೆಕ್ಟಾಗಿ ನನಗೆ ಏನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನೇ ಅದನ್ನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಓಕೆ, ಇವಾಗ ನನ್ನ ಕೈಯಲ್ಲಿ ಮೆಷರ್ಮೆಂಟ್ ಟೇಪ್ ಇದೆ, ಕಾಣಿಸ್ತಾ ಇದೆ ಅಲ್ವಾ ನಿಮ್ಗಳಿಗೆ? ಇದೇನಿದೆ, ನಿಮಗೆ ಮೆಷರ್ಮೆಂಟ್ ಟೇಪ್ ಇದೆ ನನ್ನ ಕೈಯಲ್ಲಿ. ಈ ಮೆಷರ್ಮೆಂಟ್ ಟೇಪ್ ಇದೆ. ಈ ಮೆಷರ್ಮೆಂಟ್ ಟೇಪ್ ಇದ್ರೆ ಸಾಕಾ? ಹೇಗೆ ನಾನು ಮೆಷರ್ಮೆಂಟ್ ತಗೊಳ್ಳೋದು, ಬನ್ನಿ ನೋಡ್ತಾ ಹೋಗೋಣ. ಇದರಲ್ಲಿ ಕೂಡ ನಮಗೆ, ಈ ಮೆಷರ್ಮೆಂಟ್ ಟೇಪಲ್ಲಿ ಕೂಡ ನಮಗೆ ಇಂಚಸ್ ಮತ್ತು ಸೆಂಟಿಮೀಟರ್ಸ್ಗಳು ಇರ್ತವೆ, ಗೊತ್ತಾಯ್ತಾ? ತುಂಬ ಜನಕ್ಕೆ ಗೊತ್ತಿರಲ್ಲ ಇಂಚಸ್ ಯಾವುದು, ಸೆಂಟಿಮೀಟರ್ಸ್ಗಳು ಯಾವುದು ಅಂತ ಹೇಳ್ಬಿಟ್ಟು. ನಾವು ಯಾವ್ದ್ರಲ್ಲಿ ಮೆಷರ್ಮೆಂಟ್ ತಗೊಳ್ಬೇಕು, ಸೆಂಟಿಮೀಟರಲ್ಲಿ ಮೆಷರ್ಮೆಂಟ್ ತಗೊಳ್ಳಿಕ್ಕಾಗುತ್ತಾ? ಇಲ್ಲ. ಇಂಚಸಲ್ಲಿ ಮೆಷರ್ಮೆಂಟ್ ತಗೊಳ್ಳಿಕ್ಕಾಗುತ್ತಾ? ಇಲ್ಲ. ಕೆಲವರಿಗೆ ಎರಡೂ ಕೂಡ ಗೊತ್ತಿರುತ್ತೆ. ಎರಡರಲ್ಲೂ ಕೂಡ ಮೆಷರ್ಮೆಂಟ್ ತಗೊಳ್ಬೋದು ನಾವು. ಓಕೆ, ನಾನು ಹೇಳಿದೆ ಮೆಷರ್ಮೆಂಟ್ ತಗೊಳಕ್ಕಾಗುತ್ತಾ? ಇಲ್ಲ ಅಂತ ಹೇಳ್ತಾ, ಅದಕ್ಕೆಲ್ಲದಕ್ಕೂ ನೀವು ಹೂ ಅಂತೀರಾ? ಹೂ ಅಂತೀರಾ? ನಾನು ಹೇಳ್ತಾ ಇದ್ದೀನಿ, ಅದನ್ನೇ ನೀವು ನಂಬ್ತಾ ಹೋಗ್ತೀರಾ.
ಹೌದಲ್ವಾ? ಸೊ ನೋಡಿ, ಈ ಟೇಪಲ್ಲಿ 2 ಥರ ಇರುತ್ತೆ. ಒಂದು ಸೆಂಟಿಮೀಟ್ರಲ್ಲಿ ಇರುತ್ತೆ ಮತ್ತೆ ಇಂಚಸ್ ಅಲ್ಲಿ ಇರುತ್ತೆ, ಸೆಂಟಿಮೀಟರ್ ಅಲ್ಲಿ ಇರುತ್ತೆ. ಗೊತ್ತಾಯ್ತಾ? ಕೆಲವೊಬ್ರು ಟೇಪ್ ಯಾರ ಜೊತೆ ಇದೆ ಅವ್ರ ಕಡೆಲ್ಲ ಏನ್ ಮಾಡಿ ಅಂತ ಹೇಳಿದ್ರೆ, ನಾನು ಹೇಳ್ತಾ ಹೋದಾಗೆ ಆ ಟೇಪನ್ನ ನೀವು ನೋಡ್ತಾ ಹೋಗಿ. ಅವಾಗ ನಿಮಗೆ ಏನಾಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ನಾವು ಯಾವ ಥರ ಹೇಳ್ತಾ ಹೋಗ್ತೀನಿ, ಟೇಪನ್ನ ಯಾವ ಥರ ತೋರಿಸ್ಬಿಟ್ಟು ಹೇಳ್ತಾ ಹೋಗ್ತೀನಿ. ನಿಮ್ಮ ಕೈಯಲ್ಲಿ ಕೂಡ ನೀವೇನು ಮಾಡಿ ಟೇಪನ್ನ ಇಟ್ಕೊಳ್ಳಿ. ಆ ಟೇಪನ್ನ ಇಟ್ಕೊಂಡು ನೀವೇನು ಮಾಡಿ, ನಾನು ಹೇಳ್ತಾ ಇದ್ದಂಗೆ ಆ ಟೇಪನ್ನ ನೀವು ನೋಡ್ತಾ ಹೋದರೆ ನಿಮಗೆ ಇದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ದೆನ್ ನೆಕ್ಸ್ಟು ಇಲ್ಲಿ ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಕೈಲಿ ಇವಾಗ ಟೇಪ್ ಇದೆ. ನಿಮ್ಮ ಹತ್ರ ಕೂಡ ಟೇಪ್ ಇದ್ರೆ ದಯವಿಟ್ಟು ಕೈಲಿ ಟೇಪ್ ಇಟ್ಕೊಳ್ಳಿ. ಯಾಕಂದರೆ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನೀವು ಟೇಪ್ಗಳನ್ನ ಕೈಲಿ ಇಟ್ಕೊಂಡು ನಾವು ಹೇಳಿದಾಗೆ ನೀವೇನು ಮಾಡಬೇಕು, ಅದನ್ನು ಅಬ್ಸರ್ವ್ ಮಾಡಬೇಕು, ನೋಡಬೇಕು. ಓಕೆನಾ? ನೋಡ್ತಾ ಹೋಗಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ. ಸೊ ಬನ್ನಿ ಮತ್ತೆ ಯಾಕೆ ತಡ. ನೋಡಿ, ನಾನು ಅವಾಗಲೇ ಹೇಳಿದೆ ನಿಮಗೆ ಇಂಚಸ್ ಮತ್ತು ಸೆಂಟಿಮೀಟರ್ಸ್ 2 ಇರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಟೇಪಲ್ಲೇ ಬರೆದಿರುತ್ತೆ ಇಲ್ಲಿ ಇಂಚಸ್ ಅಂತ ಹೇಳಿಬಿಟ್ಟು. ದೆನ್ ನೆಕ್ಸ್ಟ್ ಈ ಕಡೆ ಬರೆದಿರುತ್ತೆ ನೋಡಿ ಸೆಂಟಿಮೀಟರ್ಸ್ ಅಂತ ಹೇಳಿಬಿಟ್ಟು. ಈ ಕಡೆ ಏನಿರುತ್ತೆ ಸೆಂಟಿಮೀಟರ್ಸ್ ಅಂತ ಬರೆದಿರೋ ಕಡೆ ಇದಷ್ಟು ಕೂಡ ನಿಮಗೆ ಸೆಂಟಿಮೀಟರ್ಸಲ್ಲಿ ಕನ್ವರ್ಟ್ ಆಗಿರುತ್ತೆ. ದೆನ್ ಇಲ್ಲಿ ಬರೆದಿರುವಂಥದ್ದು ಇಂಚಸ್ ಅಂತ ಏನು ಬರೆದಿದೆ ಇದಷ್ಟು ಕೂಡ ನಿಮಗೆ ಇಂಚಸ್ಸಿಗೆ ಕನ್ವರ್ಟ್ ಆಗಿರುತ್ತೆ. ನೀವು ಮೆಷರ್ಮೆಂಟ್ ತಗೊಳ್ಬೇಕಾದ್ರೂ ಅಷ್ಟೇ, ನೀವು ಇಂಚಸ್ಸಲ್ಲೇ ಮೆಷರ್ಮೆಂಟ್ ತಗೊಳ್ಬೇಕು. ಯಾರದೇ ನೀವು ಬಾಡಿ ಮೆಷರ್ಮೆಂಟ್ ತಗೊಳ್ತಾ ಇದ್ದೀರಾ ಅಥವಾ ನೀವು ಡ್ರೆಸ್ ಮೇಲೆ ಹಾಗೆ ನೀವು ರೆಡಿ ಗಾರ್ಮೆಂಟನ್ನು ಮೆಷರ್ಮೆಂಟ್ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಇಂಚಸ್ಸಲ್ಲೇ ತಗೊಳ್ಬೇಕಾಗಿರುತ್ತೆ. ನೆಕ್ಸ್ಟ್ ನೋಡಿ, ಟೇಪಲ್ಲಿ ನೀವೆಲ್ಲ ನೋಡ್ಬೋದು, ಟೇಪಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಒಂದು ಟೇಪಲ್ಲಿ 60 ಇಂಚಸ್ಗಳಿರುತ್ತೆ ನೋಡಿ, ಕಾಣಿಸ್ತಿದೆಯಲ್ಲ, 60 ಇಂಚಸ್ಗಳಿರುತ್ತೆ. ಸೆಂಟಿಮೀಟರ್ಗೆ ಅದು ಹಾಕಿದ್ರೆ ಎಷ್ಟಿರುತ್ತೆ? 149 ಅಥವಾ 150, 151, 152 ಈ ಥರ ಇರುತ್ತೆ. ಬಟ್ ನನ್ನ ಟೇಪಲ್ಲಿ ನಿಮಗೆ 150ಕ್ಕೆ ಏನಾಗಿದೆ, ಸ್ಟಾಫ್ ಆಗಿದೆ. ಬೇರೆ ನಿಮ್ಗಳ ಟೇಪಲ್ಲಿ ಇರ್ಬೋದು 150, 151, 152 ಇಷ್ಟಕ್ಕೆ ಏನಾಗಿರುತ್ತೆ, ಇದು 1 ಇಂಚಸ್ಸಿಗೆ 60 ಇಂಚಸ್ ಇಲ್ಲಿದೆ ಅಂತ ಹೇಳಿದ್ರೆ ಸೆಂಟಿಮೀಟರಲ್ಲಿ ನಿಮಗೆ ಇಷ್ಟು ನಂಬರ್ಗಳು ಇರಬೇಕಾಗುತ್ತೆ. 152, 149ರಿಂದ 152 ತನಕ ಇರುತ್ತೆ. ದೆನ್ ನೆಕ್ಸ್ಟ್ ಓಕೆ, ನೋಡ್ಕೊಂಡು ಬಂದ್ರಿ ಅಂತ ಅನ್ಕೊಳ್ತೀನಿ ವಿಡಿಯೋನ. ನಾನು ನಿಮಗೆ ಇಂಚಸ್ ಯಾವುದು ಸೆಂಟಿಮೀಟರ್ಸ್ ಯಾವುದು ಅಂತ ತೋರಿಸ್ಕೊಟ್ಬಿಟ್ಟೆ. ಇಂಚಸ್ಸಲ್ಲಿ ತಗೊಳ್ಬೇಕಾ ಸೆಂಟಿಮೀಟರ್ಸಲ್ಲಿ ತಗೊಳ್ಬೇಕಾ ಅಂತ ತುಂಬ ಜನ ಕನ್ಫ್ಯೂಷನ್ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ, ನಿಮಗೆ ಇಂಚಸ್ ಯಾವುದು ಸೆಂಟಿಮೀಟರ್ಸ್ ಯಾವುದು ಅಂತ ತೋರಿಸ್ಕೊಟ್ಟಿದ್ದೀನಿ. ಆದರೆ ನೀವು ಮೆಷರ್ಮೆಂಟ್ ತಗೊಳ್ಬೇಕಾದ್ರೆ, ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಬೇಕಾದ್ರೆ, ಆ ಡ್ರೆಸ್ಸನ್ನು ನೀವು ರೆಡಿ ಅಂದರೆ ಮೆಷರ್ಮೆಂಟ್ ತಗೊಳ್ಬೇಕು ಆ ಡ್ರೆಸ್ಸಿಂದ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಫಸ್ಟಿಗೆ ಗೊತ್ತಿರಬೇಕು ನಿಮಗೆ ನಾವು ಯಾವುದ್ರಲ್ಲಿ ತಗೊಳ್ಬೇಕು, ಇಂಚಸ್ಸಲ್ಲಿ ತಗೊಳ್ಬೇಕಾ ಸೆಂಟಿಮೀಟರಲ್ಲಿ ತಗೊಳ್ಬೇಕಾ ಅಂತ ಹೇಳ್ಬಿಟ್ಟು. ಆದರೆ ನೀವು ತಗೊಳ್ಬೇಕಾಗಿರೋದು ಇಂಚಸ್ಸಲ್ಲಿ ನೀವೇನು ಮಾಡಬೇಕಾಗಿರುತ್ತೆ, ಮೆಷರ್ಮೆಂಟನ್ನು ತಗೊಳ್ಬೇಕಾಗಿರುತ್ತೆ. ಇವಾಗ ನೋಡಿ, ಮೇಲ್ಗಡೆ ಕಾಣಿಸ್ತಿದೆ ನಿಮಗೆ ಒಂದು ಗಾರ್ಮೆಂಟ್ಸು ಅಂತ ಹೇಳಿದ್ರೆ, ಒಂದು ಬಟ್ಟೆ ಕಾಣಿಸ್ತಾ ಇದೆ ನಿಮಗೆ. ಈ ಡ್ರೆಸ್ಸನ್ನು ಸ್ಟಿಚ್ ಮಾಡಬೇಕಾದ್ರೆ ನೀವು ಯಾವುದ್ರಲ್ಲಿ ಮೆಷರ್ಮೆಂಟ್ ತಗೊಳ್ಬೇಕಾಗಿರುತ್ತೆ, ನೀವು ತಗೊಳ್ಬೇಕಾಗಿರೋದು ಇಂಚಸ್ಸಲ್ಲೇ ಈ ಮೆಷರ್ಮೆಂಟನ್ನು ತಗೊಳ್ಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಸೆಂಟಿಮೀಟರಲ್ಲಿ ತಗೊಳಕ್ಕಾಗಲ್ಲ. ನೀವು ಸೆಂಟಿಮೀಟರಲ್ಲಿ ತಗೊಳ್ತೀರಾ ಅಂತ ಹೇಳಿದ್ರೆ ಈ ಸ್ಮಾಲ್ ಗಾರ್ಮೆಂಟ್ಸನ್ನು ಸ್ಟಿಚ್ ಮಾಡ್ತೀರಾ. ಗೊತ್ತಾಯ್ತಾ? ಈ ಪೇಪರ್ ಸ್ಕೇಲ್ ಅಂತ ಬರುತ್ತೆ. ಆ ಪೇಪರ್ ಸ್ಕೇಲಲ್ಲಿ ಅಥವಾ ಪೇಪರ್ ಸ್ಕೇಲಲ್ಲಿ ಏನು ಮಾಡ್ತೀವಿ, ನಾವು ಸಣ್ಣದಾಗಿ ಪುಟ್ಟದಾಗಿ ಗಾರ್ಮೆಂಟ್ಸ್ಗಳನ್ನು ರೆಡಿ ಮಾಡಲಿಕ್ಕೋಸ್ಕರ ನಾವು ಅಷ್ಟೇ ಸೆಂಟಿಮೀಟರಲ್ಲಿ ತಗೊಳ್ತೀವಿ. ದೆನ್ ಬೇರೆ ಯಾವುದೇ ರೀತಿ ನೀವು ಡ್ರೆಸ್ಸನ್ನು ಸ್ಟಿಚ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ದೊಡ್ಡ ಗಾರ್ಮೆಂಟ್ಸನ್ನು, ಅದು ನಿಮಗೆ ಗೊತ್ತಿರಬೇಕು ಟೈಲರ್ಸ್ಗಳಿಗೆ. ಅದು ನಿಮಗೆ ಕಲಿತಿದ್ರೆ ಅಂತ ಹೇಳಿದ್ರೆ ನಿಮಗೆ ಸೆಂಟಿಮೀಟರ್ ಅಲ್ಲ ಇಂಚಸ್ಸಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಮೆಷರ್ಮೆಂಟನ್ನು ತಗೊಳ್ಬೇಕಾಗಿರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಈ ಮೇಲ್ಗಡೆ ಕಾಣುವಂಥ ಡ್ರೆಸ್ಸನ್ನು ನಾನು ಇವಾಗ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಯಾವುದ್ರಲ್ಲಿ ಇಂಚಸ್ಸನ್ನು ಅಂತೇಳಿ ಮೆಷರ್ಮೆಂಟನ್ನು ತಗೊಳ್ತಿದ್ದೀನಿ, ಇಂಚಸ್ಸಲ್ಲೇ ನಾನೇನು ಮಾಡ್ತಾ ಇದ್ದೀನಿ, ಮೆಷರ್ಮೆಂಟನ್ನು ತಗೊಳ್ತಾ ಗೊತ್ತಿರಬೇಕು. ಆದರೆ ಇವಾಗ ಏನೋ ಗೊತ್ತಾಯಿತು ಇಂಚಸ್ಸಲ್ಲೇ ಮೆಷರ್ಮೆಂಟ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ನಾನು ಹೇಗೆ ತಗೊಳ್ಬೇಕು, ಯಾವ ಪಾರ್ಟ್ಸನ್ನು ಫಸ್ಟ್ ತಗೊಳ್ಬೇಕು ಮೆಷರ್ಮೆಂಟು, ಯಾವ ಭಾಗ ಯಾವ ಮೆಷರ್ಮೆಂಟ್ ತಗೊಂಡ್ರೆ ನನಗೆ ಫಸ್ಟ್ ಮೆಷರ್ಮೆಂಟ್ಸ್ ಗೊತ್ತಾಗ್ತಾ ಹೋಗುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ. ನೀವು ಇವಾಗ ಏನೋ ಈ ಡ್ರೆಸ್ಸನ್ನು ಇದೆ ಅಂತ ಹೇಳಿದ್ರೆ, ಓಕೆ, ನಾನು ನಿಮಗೆ ಆವಾಗಲೇ ನನ್ನ ಪಿಕ್ಚರ್ಸನ್ನು ತೋರಿಸ್ದೆ ಒಂದು ಡ್ರೆಸ್ಸಿಂದು. ಸೊ ಆ ಡ್ರೆಸ್ಸಿನ ಮೆಷರ್ಮೆಂಟ್ ತಗೊಳ್ಬೇಕಾದ್ರೆ ನಿಮಗೆ ಫಸ್ಟಿಗೆ ಗೊತ್ತಿರಬೇಕು ಯಾವ ಮೆಷರ್ಮೆಂಟ್ ಫಸ್ಟ್ ನಾವು ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ಮೆಷರ್ಮೆಂಟ್ ಅಂತ ಹೇಳಿದ್ರೆ ಅಳತೆಗಳನ್ನು ನಾವು ಯಾವ ಫಸ್ಟ್ ಅಳತೆಯನ್ನು ತಗೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಫಸ್ಟ್ ಅಳತೆ ಬಂದ್ಬಿಟ್ಟು ನಿಮಗೆ ಫಸ್ಟ್ ಪೂರ್ಣ ಉದ್ದವನ್ನು ತಗೊಳ್ಬೇಕು. ಪೂರ್ಣ ಉದ್ದ ಅಂತ ಹೇಳಿದ್ರೆ ಫುಲ್ ಲೆಂತ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪೂರ್ಣ ಉದ್ದ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಫುಲ್ ಲೆಂತ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಯ ಫುಲ್ ಲೆಂತ್ ಅಥವಾ ಪೂರ್ಣ ಉದ್ದನ ನಾವು ತಗೊಳ್ಬೇಕಾಗಿರುತ್ತೆ. ಪೂರ್ಣ ಉದ್ದ ಅಂತ ಹೇಳಿದ್ರೆ ಏನು
ಈ ಪೂರ್ಣ ಅಂತ ಹೇಳಿದ್ರೆ ಒಬ್ರು ಡ್ರೆಸ್ ಅಥವಾ ಒಂದು ಎನಿ ಗಾರ್ಮೆಂಟ್ ಸ್ಟಿಚ್ ಅಂದ್ರೆ ಎನಿ ಡ್ರೆಸ್ ಅನ್ನ ಸ್ಟಿಚ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಫಸ್ಟ್ ತಗೊಳ್ಬೇಕಾಗಿರೋದೇ ಪೂರ್ಣ ಉದ್ದ. ಎಷ್ಟು ಅವ್ರಿಗೆ ಉದ್ದ ಬೇಕು, ಎಷ್ಟು ಲೆಂತ್ ಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಆ ಲೆಂತ್ ಅನ್ನ ನಾವು ತಗೊಳ್ಬೇಕು. ಫಸ್ಟ್ ಲೆಂತ್ ಅನ್ನ ತಗೊಳ್ಬೇಕಾದ್ರೆ ಈ ಭುಜದಿಂದ ಅವ್ರಿಗೆ ಎಷ್ಟು ಉದ್ದ ಬೇಕಾಗಿರುತ್ತೆ ಅಷ್ಟುದ್ದಕ್ಕೆ ನಾವೇನ್ ಮಾಡ್ತೀವಿ, ಲೆಂತ್ ಅನ್ನ ತಗೊಳ್ತೀವಿ. ಗೊತ್ತಾಗ್ತಿದ್ಯಾ? ಆ ಲೆಂತ್ ಅನ್ನ ನಾವು ತಗೊಳ್ತೀವಿ. ಆ ಲೆಂತ್ ಅನ್ನ ಏನ್ ತಗೊಳ್ತೀವಿ ಅದಕ್ಕೆ ನಾವೇನ್ ಹೇಳ್ತೀವಿ, ನಾವು ಪೂರ್ಣ ಉದ್ದ ಅಂತ ಹೇಳ್ತಾ ಹೋಗ್ತೀವಿ, ಫುಲ್ ಲೆಂತ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ದೆನ್ ನೆಕ್ಸ್ಟ್ ಬರುವಂಥದ್ದು 1/4 ಚೆಸ್ಟ್ ಮೆಸರ್ಮೆಂಟ್. 1/4 ಚೆಸ್ಟ್ ಮೆಸರ್ಮೆಂಟ್ ಅಂದ್ರೆ ಏನು? ಈ ಎದೆಯ ಸುತ್ತಳತೆನ ಹೇಗೆ ತಗೊಳ್ಳೋದು, ಅದರ 4ನೇ 1 ಭಾಗ ನಾವು ಹೇಗೆ ಮಾಡೋದು. ಎದೆಯ ಸುತ್ತಳತೆ ತಗೊಂಡಿದ ತಕ್ಷಣ ನಿಮಗೆ ಈ ಚೆಸ್ಟ್ ಪೊಸಿಷನ್ ಏನಿದೆ, ಮೇಲ್ಗಡೆ ಚಿತ್ರ ಕಾಣಿಸ್ತಾ ಇದೆ, ಒಂದು ಪಿಕ್ಚರ್ಸ್ ಅನ್ನ ಹಾಕಿದ್ದೀನಿ. ಈ ಎದೆ ಸುತ್ತಳತೆ ಈಗ ತಗೊಳ್ತಾ ಇದ್ದಾರೆ. ಹಾಗೆ ತಗೊಂಡಿದ್ದಾರೆ ಅಂದ್ರೆ ಅದನ್ನ ಹೇಗೆ ನಾವು ಡಿವೈಡ್ ಮಾಡೋದು? ಇವಾಗ 32 ಸಿಗುತ್ತೆ, 40 ಸಿಗುತ್ತೆ, ದೆನ್ 38 ಸಿಗುತ್ತೆ, 42 ಸಿಗುತ್ತೆ, ಈ ತರ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವು ಇಂಚಸ್ಸು, ನಾವು ಅದನ್ನ ಹೇಗೆ ಡಿವೈಡ್ ಮಾಡಬೇಕು, ಯಾವ ಭಾಗದಿಂದ ನಮಗೆ ಮೆಷರ್ಮೆಂಟ್ ತಗೊಳ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟು ಸಿಕ್ಕಿದೆ ಅಲ್ಲಿ, 38 ಅಥವಾ 32 ನಾವು 4ನೇ 1 ಭಾಗ ಮಾಡಬೇಕು. ತುಂಬಾ ಜನಕ್ಕೆ ಗೊತ್ತಿರುತ್ತೆ 4ನೇ 1 ಭಾಗ ಅಂತ ಹೇಳಿದ್ರೆ 4ರಿಂದ ಭಾಗಿಸಿದಾಗ ಈ 32 4ರಿಂದ ಭಾಗಿಸಿದಾಗ ಬರುವಂತ ನಂಬರ್ ನಮ್ಗೇನಾಗಿರುತ್ತೆ, ಕೊನೆ ನಂಬರ್ ಆಗಿರುತ್ತೆ. 1/4 ಚೆಸ್ಟ್ ಮೆಸರ್ಮೆಂಟ್ ಆಗಿರುತ್ತೆ, ಎದೆಯ ಸುತ್ತಳತೆ ಆಗಿರುತ್ತೆ. ನೋಡ್ಬೋದು ಇವಾಗ 32 ಅಂತ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ ಮೇಲ್ಗಡೆ ಕಾಣ್ತಿರೋ ಚಿತ್ರದಲ್ಲಿ 32 ಇದೆ ಅಂತ ಅನ್ಕೊಳ್ಳಿ. ಈ 32 ನಾನು ಹೇಗೆ ಈಸಿ ಮೆಥಡಲ್ಲಿ ನಾನು ಹೇಗೆ ಚೆಸ್ಟ್ ಮೆಸರ್ಮೆಂಟ್ ತಗೊಳ್ಳುವಂಥದ್ದು ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ 32 ಕಾಣಿಸ್ತಾ ಇದೆನಾ? ಈ 32 ನಂಬರ್ ಏನಿದೆ ನಿಮಗೆ ಕಾಣಿಸ್ತಾ ಇದೆ. ಈ 32 ನನಗೆ ಇವಾಗ ಏನು ಬೇಕಾಗಿರುತ್ತೆ, ಈ 32 ಇವಾಗ ನಿಮಗೆ ಚೆಸ್ಟ್ ಮೆಸರ್ಮೆಂಟ್ ಸಿಕ್ಕಿದೆ. ಈ ಮೆಷರ್ಮೆಂಟ್ ಅನ್ನ 4ನೇ 1 ಭಾಗ ಈಸಿಯಾಗಿ ಹೇಗೆ ಮಾಡೋದು ನೋಡಿ. ಇದನ್ನ ಟೇಪ್ ಇಂಚಸ್ ಫಸ್ಟ್ 1 ನಂಬರಿಂದ 32ಕ್ಕೆ ಒಂದು ಫೋಲ್ಡ್ ಮಾಡಬೇಕು. ಕಾಣಿಸ್ತಾ ಇದೆನಾ? ಏನು ಮಾಡ್ತಿದ್ದೀರಾ, 1 ಫೋಲ್ಡ್ ಮಾಡ್ತೀರಾ. ಅಲ್ಲಿಗೆ ಎಷ್ಟಾಯ್ತು, ನಮಗೆ ಎಷ್ಟಾಯ್ತು, ಇದನ್ನು ಫೋಲ್ಡ್ ಮಾಡಿದಾಗ ನಮಗೆ 2 ಭಾಗ ಸಿಕ್ತು, ಹೌದಲ್ವಾ? ಈ 2 ಭಾಗ ಸಿಕ್ತು. ದೆನ್ ನೆಕ್ಸ್ಟ್ ಮತ್ತೆ ಇಲ್ಲಿ ಇಟ್ಕೊಳ್ತೀನಿ. ಮತ್ತೆ ನಾನೇನು ಮಾಡ್ತೀನಿ, ಮತ್ತೊಂದು ಭಾಗ ಮಡಿಸ್ತೀನಿ, ಫೋಲ್ಡ್ ಮಾಡ್ತೀನಿ, ಮಡಿಕೆ ಮಾಡ್ತೀನಿ. ಆವಾಗ ಏನಾಗ್ತಿದೆ ನಮಗಿಲ್ಲಿ 4 ಡಿವೈಡ್ ಇದು ಕೌಂಟಿಂಗ್ ತಗೊಳ್ಳಿ. 1 2 3 4 4 ಭಾಗ ಸಿಕ್ತಾ ನಮಗೆ. ಇದು ಈಸಿ ಮೆಥಡ್. ನಿಮಗೆ 4 ಭಾಗ ಸಿಕ್ತು. ಅಕಸ್ಮಾತ್ ನಿಮಗೆ 32ನ 4ನೇ 1 ಭಾಗ ಮಾಡಿದಾಗ 8 ಬರುತ್ತೆ. ಓಕೆನಾ? 4ರಿಂದ ಭಾಗಿಸಿದಾಗ 32ನ್ನ 8 ಬರುತ್ತೆ. ಈಸಿಯಾಗಿ ಗೊತ್ತಿ ಅವಾಗ ಕೌಂಟಿಂಗ್ ತಗೊಳ್ತಿದ್ದೀರಪ್ಪ ನೀವು, ನನಗೆ ಭಾಗಿಸೋಕೆ ಬರುತ್ತೆ, ನಾನು ಪರ್ಫೆಕ್ಟಾಗಿ ಭಾಗಿಸ್ತೀನಿ ಅಂತ ಹೇಳೋರು 4ರಿಂದ ಭಾಗಿಸಿದಾಗ ನಿಮಗೆ 32ನ 4ರಿಂದ ಭಾಗಿಸಿದಾಗ ನಿಮಗೆ 8 ಸಿಗ್ತಿದೆ ಅಂತ ಗೊತ್ತಾದರೆ ಓಕೆ, ಈಸಿ ಮೆಥಡ್ ನಿಮಗೆ ಗೊತ್ತಾಗುತ್ತೆ. ದೆನ್ ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ, ನಮಗೆ ಮಗ್ಗಿ ಬರಲ್ಲ, ಅದೇ ನಮಗೆ ಭಾಗಿಸೋಕೆ ಬರಲ್ಲ ಅಂತ ಹೇಳಿದವರು ಈ ಥರ ಮಾಡ್ಕೋಬೋದು. ಹೇಗೆ, ಈ 32 ನಂಬರ್ಗೆ ಇಟ್ಕೋಬೇಕು. ದೆನ್ ಇದನ್ನು ಇಲ್ಲಿ ಮಡಿಸ್ಬೇಕು ಒಂದನ್ನು. ಓಕೆನಾ? ಇವಾಗ 2 ಫೋಲ್ಡ್ ಆಗುತ್ತೆ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಮತ್ತೊಂದು ರೌಂಡ್ ಮಡಿಸ್ಬೇಕು. ಅಲ್ಲಿಗೆ ಎಷ್ಟಾಗುತ್ತೆ, 4 ಭಾಗ ಆಗುತ್ತೆ. ಓಕೆನಾ? ಈ 4 ಭಾಗದಲ್ಲಿ ಇಲ್ಲಿ ಮಡಿಸಿರೋದನ್ನು ಇಲ್ಲಿ 1ರಿಂದ ಕೌಂಟಿಂಗ್ ತಗೊಳ್ಬೇಕು. ನೋಡಿ, ಕೌಂಟಿಂಗ್ ತಗೊಳ್ತೀವಾ? ನಾನು ಹೇಳಿದೆ ನಿಮಗೆ 8 ಬರುತ್ತೆ ಅಂತ ಹೇಳಿಬಿಟ್ಟು. ಲಾಸ್ಟಿಗೆ ಮಡಚಿರುವಂಥದ್ದು ಈ 1 ನಂಬರಿಂದ ಏನು ಕೌಂಟಿಂಗ್ ಬಿಡಿಸ್ತೀವಿ ನೋಡಿ. ಈ 1 ನಂಬರಿಂದ ಏನು ಕೌಂಟಿಂಗ್ ಬಿಡಿಸ್ತೀವಲ್ವಾ, ಈ ಬಿಡಿಸಿದಾಗ ನಮಗೆ 8 ಸಿಗುತ್ತೆ. ನೋಡಿ, 8 ಸಿಕ್ಕಿದೆಯಾ? ಈ 8 ಸಿಗುತ್ತಲ್ವಾ, ಇದೇ ನಮಗೆ 1/4 ಚೆಸ್ಟ್ ಮೆಸರ್ಮೆಂಟ್, ಎದೆಯ ಸುತ್ತಳತೆ ಸಿಗುವಂಥದ್ದು. ಈ ಎದೆಯ ಸುತ್ತಳತೆ ನಮ್ಗೆ ಹೇಗೆ ಸಿಗುತ್ತೆ, 32ನ್ನ 4ನೇ 1 ಭಾಗ ಮಾಡಿ ಭಾಗಿಸಿದಾಗ ನಮಗೆ ಈ 4ನೇ 1 ಭಾಗದಲ್ಲಿ 1ರಿಂದ ನಾವು ಏನು ಕೌಂಟಿಂಗ್ ತಗೊಳ್ತೀವಲ್ವಾ, ಅದೇ ನಿಮಗೆ ಎದೆಯ ಸುತ್ತಳತೆ ಸಿಗುತ್ತೆ. ಗೊತ್ತಾಯ್ತಾ? ಪೂರ್ಣ ಉದ್ದ ತಗೊಳ್ಳೋದು ಹೇಗಂತ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ನಿಮಗೆ ಎದೆಯ ಸುತ್ತಳತೆ ತಗೊಳ್ಳೋದು ಕೂಡ ಹೇಗಂತ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ದೆನ್ ನೆಕ್ಸ್ಟ್ ನಾನು ನಿಮಗೆ ಈಗ ನೆಕ್ಸ್ಟ್ ತಗೊಳ್ಳುವ ಮೆಷರ್ಮೆಂಟ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಆಫ್ ಬಾಡಿ ಮೆಷರ್ಮೆಂಟ್. ಆಫ್ ಬಾಡಿ ಮೆಷರ್ಮೆಂಟ್ ಅಂತ ಹೇಳಿದ್ರೆ ಏನು ನೋಡಿ. ನಿಮಗೆ ಪಿಕ್ಚರ್ ಕಾಣ್ತಾ ಇದೆ ಇಲ್ಲಿ ನಿಮಗೆ. ಇದು ನಿಮಗೆ ಮೆಷರ್ಮೆಂಟ್ ತಗೊಳ್ತಿದಾರಲ್ವಾ, ಶೋಲ್ಡರಿಂದ ವೇಸ್ಟ್ ತನಕ ಏನು ಮೆಷರ್ಮೆಂಟ್ ತಗೊಳ್ತಿದ್ದಾರೆ ಇಲ್ಲಿ, ಇದು ಬಂದ್ಬಿಟ್ಟು ನಿಮಗೆ ಆಫ್ ಬಾಡಿ ಮೆಷರ್ಮೆಂಟ್. ಈ ಆಫ್ ಬಾಡಿ ಮೆಷರ್ಮೆಂಟ್ ಯಾಕೆ ತಗೊಳ್ಬೇಕು? ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಫ್ರಾಕ್ ಅನ್ನು ಸ್ಟಿಚ್ ಮಾಡಿ, ಆಲ್ರೆಡಿ ನಾನು ಹೇಳಿದೆ ನಿಮಗೆ ಫ್ರಾಕಿಂದ ಮೆಷರ್ಮೆಂಟ್ ಮಾಡ್ತಿದ್ದೀವಿ ಅಂತ ಹೇಳಿ. ಫ್ರಾಕ್ ಮೆಷರ್ಮೆಂಟ್ ತಗೊಳ್ಬೇಕಾದ್ರೆ ಬಾಡಿ ಪಾರ್ಟೇ ಬೇರೆ ಆಗಿರುತ್ತೆ,
ಸ್ಕರ್ಟ್ ಪಾರ್ಟೇ ಬೇರೆ ಆಗಿರುತ್ತೆ, ಹೌದಲ್ವಾ? ಫುಲ್ ಲೆಂತ್ ಅನ್ನ ತಗೊಂಡಿರ್ತೀವಿ, ಆ ಫುಲ್ ಲೆಂತ್ ಅಲ್ಲಿ ಡಿವೈಡ್ ಮಾಡಬೇಕಾಗಿರುತ್ತೆ. ಬಾಡಿ ಪಾರ್ಟ್ ಮೆಷರ್ಮೆಂಟೇ ಬೇರೆ, ಸ್ಕರ್ಟ್ ಪಾರ್ಟ್ ಮೆಷರ್ಮೆಂಟೇ ಬೇರೆ. ಈಗ ಡಿವೈಡ್ ಮಾಡೋದು ಹೇಗೆ ನೋಡಿ, ಹಾಫ್ ಬಾಡಿ ಮೆಷರ್ಮೆಂಟ್ ಇಲ್ಲಿ ತಗೊಳ್ತಾ ಇದ್ದಾರೆ, ಅದನ್ನ ನಾವು ಇಲ್ಲಿಂದ ಶೋಲ್ಡರ್ ಇಂದ ವೇಸ್ಟ್ ತನಕ ಏನ್ ತಗೊಳ್ತಿದ್ದಾರೆ ನೀವು ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಶೋಲ್ಡರ್ ಇಂದ ವೇಸ್ಟ್ ತನಕ ಏನ್ ತಗೊಳ್ತಾ ಇದ್ದಾರೆ ಆ ಮೆಷರ್ಮೆಂಟ್ ಅನ್ನ ನಾವು ಹಾಫ್ ಬಾಡಿ ಮೆಷರ್ಮೆಂಟ್ ಅಂತ ಹೇಳ್ತೀವಿ. ಇವಾಗ ನೋಡಿ, ಶೋಲ್ಡರ್ ಇಂದ ವೇಸ್ಟ್ ತನಕ ಮೆಷರ್ಮೆಂಟ್ ತಗೊಳ್ತಾ ಇದ್ದಾರೆ. ನೀವು ನೋಡ್ಕೋಬಹುದು ನೋಡಿ, ಶೋಲ್ಡರ್ ಇಂದ ವೇಸ್ಟ್ ತನಕ ಎಷ್ಟು ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ 15 ಸಿಗುತ್ತೆ, ಇನ್ನು ಕೆಲವರು ಉದ್ದ ಬೇಕು ಅಂತ ಹೇಳೋರಿಗೆ 16 ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಹಾಫ್ ಬಾಡಿ ಮೆಷರ್ಮೆಂಟ್ ಕಾಣಿಸ್ತಿದೆ ಅಲ್ವಾ. ಇಲ್ಲಿಂದ ಇಲ್ಲಿಗೆ ಏನ್ ಮೆಷರ್ಮೆಂಟ್ ತಗೊಳ್ತಾರೆ, ಮಾಮೂಲಿಯಾಗಿ 15 ಸಿಗುತ್ತೆ, ದೆನ್ 15 ಇಂಚಸ್ ಸಿಗುತ್ತಿಲ್ಲ ಅಂದ್ರೆ 16 ಇಂಚಸ್ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಹಾಫ್ ಬಾಡಿ ಮೆಷರ್ಮೆಂಟ್ ಆಗುತ್ತೆ. ಅದನ್ನ ಹೇಗೆ ತಗೊಳ್ಳೋದು ನೋಡಿ, ಶೋಲ್ಡರ್ ಇಂದ ಹಾಫ್ ಬಾಡಿ ಮೆಷರ್ಮೆಂಟ್ ಇಲ್ಲಿ ತನಕ ವೇಸ್ಟ್ ತನಕ ಏನ್ ತಗೊಳ್ತೀವಿ, ಈ ಮೆಷರ್ಮೆಂಟ್ ಅನ್ನ ನಾವು ಹಾಫ್ ಬಾಡಿ ಮೆಷರ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ? ನನಗೆ ಎಷ್ಟು ಸಿಕ್ಕಿದೆ, ಇಲ್ಲಿ 15 ಸಿಗ್ತಾ ಇದೆ. ಇದು ಬಂದ್ಬಿಟ್ಟು ನಂದು ಹಾಫ್ ಬಾಡಿ ಮೆಷರ್ಮೆಂಟ್ ಆಗಿರುತ್ತೆ. ಗೊತ್ತಾಗ್ತಿದೆನಾ? ದೆನ್ ನೆಕ್ಸ್ಟ್ ಇದು ಯಾಕೆ ತಗೊಳ್ತೀವಿ ನಾವು, ನಮಗೆ ಹಾಫ್ ಪಾರ್ಟ್ ಬೇರೆ ಬೇರೆ ಅಂತ ಹೇಳಿದೆ. ಬಾಡಿ ಪಾರ್ಟೇ ಬೇರೆ, ಸ್ಕರ್ಟ್ ಪಾರ್ಟೇ ಬೇರೆ ಅಂತ ಹೇಳಿದೆ. ಈ ಬಾಡಿ ಪಾರ್ಟ್ ಅನ್ನ ನಾವು ಕಟ್ ಮಾಡಬೇಕು, ಬಾಡಿ ಪಾರ್ಟ್ ಅನ್ನ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ರೆ ಹಾಫ್ ಬಾಡಿ ಮೆಷರ್ಮೆಂಟ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಗ್ತಿದೆನಾ? ನೀವು ಎನಿ ಗಾರ್ಮೆಂಟ್ ಸ್ಟಿಚ್ ಮಾಡ್ತಿದ್ದೀರಾ, ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀರಾ, ದೆನ್ ಚೂಡಿ ಟಾಪ್ ಸ್ಟಿಚ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ನೀವು ಫ್ರಾಕ್ ಸ್ಟಿಚ್ ಮಾಡ್ತಾ ಇದ್ದೀರಾ, ಸ್ಕರ್ಟ್ ಸ್ಟಿಚ್ ಮಾಡ್ತಾ ಇದ್ದೀರೋ, ಅಥವಾ ಎನಿ ಗಾರ್ಮೆಂಟ್ ಸ್ಟಿಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬಾಡಿ ಪಾರ್ಟ್ಗಳು ಸಪ್ರೇಟ್ ಇದಾವೆ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರುತ್ತೆ, ಮೊದಲು ಫುಲ್ ಲೆಂತ್ ತಗೊಂಡಿರ್ತೀರಾ, ಅದರಲ್ಲಿ ಮತ್ತೆ ಹಾಫ್ ಬಾಡಿ ಮೆಷರ್ಮೆಂಟ್ ಕೂಡ ತಗೊಳ್ಬೇಕಾಗಿರುತ್ತೆ. ದೆನ್ ನೆಕ್ಸ್ಟ್ ಹಾಫ್ ಬಾಡಿ ಮೆಷರ್ಮೆಂಟ್ ಸಿಕ್ತು ಅಂತ ಹೇಳಿ, ಹಾಫ್ ಬಾಡಿ ಮೆಷರ್ಮೆಂಟ್ ಸಿಕ್ಕಾಯ್ತು, ಜೊತೆಗೆ ಎದೆ ಸುತ್ತಳತೆ ಸಿಕ್ಕಾಯ್ತು, ಪೂರ್ಣ ಉದ್ದ ಸಿಕ್ಕಿದೆ, ತಗೊಳ್ಳೋದು ಹೇಗಂತ ಗೊತ್ತಾಯ್ತು. ಜೊತೆಗೆ ನಮ್ಗೆ ಇವಾಗ ಬೇಕಾಗಿರುವಂಥದ್ದು ಸ್ಲೀವ್ ಬೇಕಲ್ವಾ, ನಮಗೆ ಏನು ಹೇಳಿ ಸ್ಲೀವ್ ಹಾಕ್ಲೇಬೇಕಲ್ವಾ. ಸ್ಲೀವೇ ಇಲ್ಲ ಅಂತ ಹೇಳಿದ್ರೆ ಕೈಗೆ ಸ್ಲೀವನ್ನು ಅಟ್ಯಾಚ್ ಮಾಡಿಲ್ಲಪ್ಪ ನಾವು, ಹೌದಲ್ವಾ. ಒಂದು ಶರ್ಟಿಗೆ ಆ ಶರ್ಟ್ ಸ್ಲೀವ್ ಇಲ್ಲ ಅಂತ ಹೇಳಿದ್ರೆ ಆ ಸ್ಲೀವ್ ಅಂತ ಶರ್ಟ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಹಾಗೇನೆ ಎನಿ ಗಾರ್ಮೆಂಟ್ ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಸ್ಲೀವ್ ಡಿಸೈನ್ಸ್ ಎಲ್ಲ ಗೊತ್ತಿರುತ್ತೆ ನಿಮಗೆ. ನೀವು ತುಂಬ ವೆರೈಟಿ ಡಿಸೈನ್ಸ್ಗಳು ಬಂದಿದ್ದಾವೆ. ನಾರ್ಮಲ್ ಆಗಿ ಸ್ಲೀವ್ ಸ್ಟಿಚ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ನಿಮಗೆ ಆ ಸ್ಲೀವ್ ಲೆಂತನ್ನು ತಗೊಳ್ಳೋದು ಗೊತ್ತಿರಬೇಕು. ಹೇಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಚಿತ್ರದಲ್ಲಿ, ಈ ಲೆಂತನ್ನು ಹೇಗೆ ತಗೊಳ್ತಿದ್ದಾರೆ ನೋಡಿ, ಈ ಭುಜದಿಂದ ಜಾಯಿಂಟ್ ಏನಿದೆ, ಈ ಜಾಯಿಂಟ್ ಬರುತ್ತಲ್ವಾ, ಈ ಜಾಯಿಂಟಿಂದ ನಾವು ಏನು ಮಾಡಬೇಕಾಗಿರುತ್ತೆ, ನಾವು ಮೆಷರ್ಮೆಂಟನ್ನು ತಗೊಳ್ಬೇಕಾಗಿರುತ್ತೆ. ಗೊತ್ತಾಗ್ತಿದೆನಾ? ಇಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ಪಿಕ್ಚರ್ಸನ್ನು, ಆ ಮೆಷರ್ಮೆಂಟನ್ನು ತಗೊಳ್ಬೇಕಾಗಿರುತ್ತೆ ನೋಡಿ. ಅಲ್ಲಿಂದ ನಾವೇನು ಮೆಷರ್ಮೆಂಟ್ ತಗೊಳ್ತೀವಿ ಆ ಮೆಷರ್ಮೆಂಟನ್ನು ನಾವು ಫುಲ್ ಲೆಂತ್ ಅಂತ ಹೇಳ್ತೀವಿ, ಸ್ಲೀವಿನ ಒಂದು ಫುಲ್ ಲೆಂತ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆನಾ? ನೀವು ಅಷ್ಟು ಉದ್ದನ ತಗೊಳ್ಬೇಕಾಗಿರುತ್ತೆ. ಯಾರಾದರೂ ಒಂದು ಎಷ್ಟು ಉದ್ದ ಬೇಕು ನಿಮಗೆ ಸ್ಲೀವ್ ಅಂತ ಹೇಳಿದಾಗ ಅವರು ಇಷ್ಟು ಉದ್ದ ಬೇಕು ಅಂತ ಹೇಳಿದ್ರೆ ಆ ಸ್ಲೀವಿನ ನೀವು ಲೆಂತ್ ತಗೊಳ್ಬೇಕಾಗಿರುತ್ತೆ. ನಂಬರ್ಸ್ ಎಷ್ಟಾದರೂ ಸಿಗ್ಬೋದು, 6 ಆದರೂ ಸಿಗ್ಬೋದು, 7 ಆದರೂ ಸಿಗ್ಬೋದು, 8, 9, 10 ನೋಡಿ, 3/4 ತಗೊಳ್ಬೋದು, ಆಮೇಲೆ ಹಾಫ್ ತಗೊಳ್ಬೋದು. ಓಕೆನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಇಷ್ಟು ತಗೊಂಡಾಯ್ತು. ದೆನ್ ನೆಕ್ಸ್ಟ್ ನಿಮಗೆ ನೆಕ್ ಹತ್ರ ಬೇಕಾಗಿರುತ್ತೆ, ಹೌದಲ್ವಾ. ಶೋಲ್ಡರ್ ವಿಡ್ತ್ ಬೇಕಾಗಿರುತ್ತೆ, ದೆನ್ ನೆಕ್ ವಿಡ್ತ್ ಬೇಕಾಗಿರುತ್ತೆ. ಶೋಲ್ಡರ್ ವಿಡ್ತ್ ಮತ್ತು ನೆಕ್ ವಿಡ್ತನ್ನು ನಾವು ಹೇಗೆ ತಗೊಳ್ಬೇಕು, ಇಷ್ಟು ಮೆಷರ್ಮೆಂಟ್ ಸಿಕ್ತು, ನೆಕ್ ವಿಡ್ತ್ ಮತ್ತು ಶೋಲ್ಡರ್ ವಿಡ್ತ್ ನೋಡಿ, ಈ ಶೋಲ್ಡರಿಂದ ತಗೊಳ್ಬೇಕು, ಎಷ್ಟು ಬೇಕಾಗಿರುತ್ತೆ, ಹೌದಲ್ವಾ. ಮಾಮೂಲಿಯಾಗಿ ನಾವು 6 ಯೂಸ್ ಮಾಡ್ತೀವಿ. ನೀವು ಕಾಣಿಸ್ತಿರ್ಬೋದು ಈ ಪಿಕ್ಚರಲ್ಲಿ ಶೋಲ್ಡರ್ ವಿಡ್ತ್ ಮತ್ತು ನೆಕ್ ವಿಡ್ತನ್ನು ನಾವು ಹೇಗೆ ತಗೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು 6 ಮತ್ತು 7, 6.5 ಬರುತ್ತೆ ಕೆಲವೊಬ್ಬರಿಗೆ, ಇನ್ನು ಕೆಲವೊಬ್ಬರಿಗೆ 6 ಬರುತ್ತೆ. ತುಂಬ ಡೀಪ್ ಹಾಕಿದ್ರು ಕೂಡ ಚೆನ್ನಾಗಿ ಕಾಣಲ್ಲ, ಇನ್ನು ತೀರಾ ಅಂತೇಳಿ ಡೀಪ್ ಇಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಚೆನ್ನಾಗಿ ಕಾಣಲ್ಲ. ಓಕೆನಾ? ಅದು ನಾವು ನೋಡಿ ತಗೊಳ್ಬೇಕಾಗಿರುತ್ತೆ. ತುಂಬ ಜನಕ್ಕೆ ಅಸಹ್ಯ ಕಾಣುತ್ತೆ, ತುಂಬ ಡೀಪ್ ತೆಗೆದ್ರೆ ಡ್ರೆಸ್ ಹಾಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ನಾವು ಎಷ್ಟು ಬೇಕು, ಅವ್ರಿಗೆ ಎಷ್ಟು ಡೀಪ್ ಬೇಕೋ ಅಷ್ಟೇ ಡೀಪನ್ನು ನಾವು ತಗೊಳ್ಬೇಕಾಗಿರುತ್ತೆ. ಅದು ತಗೊಳ್ಬೇಕಂದ್ರೂ ಅಷ್ಟೇ ಶೋಲ್ಡರಿಂದ ನಮ್ಗೆ ಎಷ್ಟು ಡೀಪ್ ಬೇಕು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನೋಡಿ ಶೋಲ್ಡರ್ಗೆ ಇಟ್ಕೊಳ್ತಾ ಇದ್ದೀನಿ. ನನಗೆ ಇವಾಗ ಎಷ್ಟು ಬೇಕಾಗಿರುತ್ತೆ, ಇಷ್ಟು ಬೇಕು ನನಗೆ ಡೀಪು ಅಂತ ಹೇಳಿದ್ರೆ ನನಗೆ ಸಿಗುವಂಥದ್ದು ನೋಡಿ 6. ನಾನು ಆವಾಗಲೇ ಹೇಳಿದೆ ನನಗೆ ಸಿಗುವಂಥದ್ದು ಜಸ್ಟ್ 6 ಸಾಕು, ನನಗೆ ಡೀಪ್ ನಾನು ಜಾಸ್ತಿ ಹಾಕಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ನಾನು ಜಸ್ಟ್ 6 ಅಂತ ತಗೊಳ್ತೀನಿ. 6 ಸೈಜ್ ಸಾಕು ನನಗೆ. 6 ಇಂಚಸ್ಸಲ್ಲಿ ನಾನು ಒಂದು ಶೇಪ್ ತೆಗಿತೀನಿ, ನೆಕ್ ಶೇಪ್ ಏನಿದೆ ಅಲ್ವಾ, ಈ ಶೇಪ್ ತೆಗಿತೀನಿ. ಬಟ್ ಈ ವಿಡ್ತ್ ಬರುತ್ತಲ್ವಾ ನೋಡಿ, ಇಲ್ಲಿ ಕಾಣಿಸ್ತಿದೆ ಡ್ರೆಸ್ಸಲ್ಲಿ ಇಷ್ಟು ವಿಡ್ತ್ ಬೇಕು ನನಗೆ. ಇಷ್ಟು ವಿಡ್ತ್ ಬೇಕಂದ್ರೆ ನಾನು ಹೇಗೆ ತಗೊಳ್ಬೇಕು, ಹೀಗೆ ತಗೊಳ್ಳಿಕ್ಕಾಗುತ್ತಾ? ಇಲ್ಲ. ಇಲ್ಲಿ ಮೇಲ್ಗಡೆ ಪಿಕ್ಚರ್ ಕಾಣ್ತಿದೆ ನೋಡಿ, ಶೋಲ್ಡರ್ ಟು ಶೋಲ್ಡರ್. ಗೊತ್ತಾಯ್ತಾ? ಈ ಭುಜದಿಂದ ಈ ಭುಜಕ್ಕೆ ನಾವೇನು ಮೆಷರ್ಮೆಂಟ್ ತಗೊಳ್ತೀವಿ ಆ ಮೆಷರ್ಮೆಂಟಲ್ಲಿ ನಿಮ್ಗೆ ಏನು ಸಿಗುತ್ತೆ, ನೆಕ್ ವಿಡ್ತ್ ಮತ್ತು ಶೋಲ್ಡರ್ ವಿಡ್ತ್ ಎರಡೂ ಕೂಡ ಸಿಗುತ್ತೆ. ನೆಕ್ ವಿಡ್ತ್ ಮತ್ತು ಕುತ್ತಿಗೆಯ ಅಗಲ, ಭುಜದ ಅಗಲ ಎರಡೂ ಕೂಡ ಸಿಗ್ತಾ ಹೋಗುತ್ತೆ. ಗೊತ್ತಾಗ್ತಿದ್ಯಾ? ಈ ಭುಜದಿಂದ ಈ ಭುಜಕ್ಕೆ ನಾವೇನು ಮೆಷರ್ಮೆಂಟ್ ತಗೊಳ್ತೀವಿ, ಇಲ್ಲಿ ಕಾಣಿಸ್ತಿದ್ಯಾ ಮೇಲ್ಗಡೆ ನಾನು ಪಿಕ್ಚರ್ಸನ್ನು ಹಾಕ್ತಾ ಇದ್ದೀನಿ. ಆ ಪಿಕ್ಚರಲ್ಲಿ ಏನು ತೋರಿಸ್ತಾ ಇದ್ದೀನಿ ನಾನು, ಈ ಭುಜದಿಂದ
ಈ ಭುಜದಿಂದ ಈ ಭುಜಕ್ಕೆ ಏನು ಮೆಷರ್ಮೆಂಟನ್ನು ತಗೊಂಡಿದ್ದೀವಿ ಅದೇ ಥರ ನೀವು ಮೆಷರ್ಮೆಂಟ್ ತಗೊಳ್ಬೇಕಾಗುತ್ತೆ. ಒಂದ್ಸಲ ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ದೆನ್ ನೆಕ್ಸ್ಟ್ ನಿಮಗೆ ಅದೇ ಥರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಾವು ಹೇಗೆ ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಅದರಲ್ಲಿ ಆ ಥರ ಇದೆ. ಈ ಭುಜದಿಂದ ಈ ಭುಜಕ್ಕೆ ಮೆಷರ್ಮೆಂಟ್ ತಗೊಂಡಿದ್ದಾರೆ, ಅದನ್ನು ನಾವು ಹೇಗೆ ಡಿವೈಡ್ ಮಾಡಬೇಕು ನೋಡಿ. ಫಾರ್ ಎಕ್ಸಾಂಪಲ್ ನಂದೇ ಇರಲಿ, ಈ ಭುಜದಿಂದ ಈ ಭುಜಕ್ಕೆ ನಾನೇನು ಮಾಡಿದ್ದೀನಿ, ಮೆಷರ್ಮೆಂಟನ್ನು ತಗೊಂಡಿದ್ದೀನಿ. ಎಷ್ಟಿದೆ ಇವಾಗ 19 ಬಂದಿದೆ. ಈ 19ಅನ್ನು ಮತ್ತೆ ಏನು ಮಾಡ್ತಿದ್ದೀನಿ, 4ನೇ 1 ಭಾಗನೇ ಮಾಡ್ತೀನಿ ನೋಡಿ. 4ನೇ 1 ಭಾಗ ಮಾಡಿದಾಗ ನನಗೆ ಎಷ್ಟು ಸಿಗ್ತಾ ಇದೆ, ಇಲ್ಲಿ 5 ಸಿಗ್ತಾ ಇದೆ. ಈ 5ಅಲ್ಲಿ ನೋಡಿ ನಮಗೆ 2.5 ಈ ಬಿಡ್ಸ್ ಬರುತ್ತೆ, 5 ಸಿಗ್ತಾ ಇದೆ ಹೌದಲ್ವಾ. ನೋಡಿ ಈ 5 ಕರೆಕ್ಟಾಗಿದೆಯಾ ನೋಡೋಣ. ನೋಡಿ ಇಲ್ಲಿಂದ ಇಲ್ಲಿ ಹಿಡಿದಾಗ ನನಗೆ 5 ಸಿಗ್ತಾ ಇದೆ ಹೌದಲ್ವಾ, 5 ಸಿಗ್ತಾ ಇದೆ. ಇದೇನಾಗಿದೆ ನಮಗೆ 1/4 ಬರ್ತಾ ಹೋಗುತ್ತೆ. ಅಂದರೆ ಶೋಲ್ಡರಿಂದ ಶೋಲ್ಡರ್ ಹಿಡಿದಾಗ ನಾವು ಹೇಗೆ ಮೆಷರ್ಮೆಂಟ್ ತಗೊಳ್ಬೇಕು, ಭುಜದಿಂದ ಭುಜಕ್ಕೆ ಹಿಡಿದಾಗ ನಮಗೆ ಎಷ್ಟು ಮೆಷರ್ಮೆಂಟ್ ಬರುತ್ತೆ, ಆ ಮೆಷರ್ಮೆಂಟನ್ನು 4ನೇ 1 ಭಾಗ ಮಾಡಿದಾಗ ನಮ್ಗೆ ಏನಾಗುತ್ತೆ, ಆ ವಿಡ್ತ್ ಸಿಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಆ ವಿಡ್ತ್ ಎಷ್ಟು ಸಿಕ್ತು ನನಗೆ ಇವಾಗ, 5 ಸಿಕ್ತು. 5 ಎಷ್ಟು, ಇಲ್ಲಿಂದ ಇಲ್ಲಿಗೆ 2.5 ಬರುತ್ತೆ. ದೆನ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಸಿಗುತ್ತೆ ನಮಗೆ, 2.5 ಬರುತ್ತೆ. 2.5 ಅಥವಾ 3 ಇಡ್ಬೋದು. ದಪ್ಪ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ 3 ಇಡ್ಬೋದು, 3.5 ಇಡ್ಬೋದು. ಬಟ್ ನನಗೆ ಇಲ್ಲಿ ಎಷ್ಟು ಸಿಗ್ತಾ ಇದೆ, ನನಗಿಲ್ಲಿ 5 ಸಿಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ 2.5. ದೆನ್ ಇಲ್ಲಿಂದ ಕುತ್ತಿಗೆಯ ಅಗಲ ಎಷ್ಟು ಸಿಗ್ತಿದೆ ನನಗೆ, 2.5 ಸಿಗ್ತಾ ಇದೆ. ಅಲ್ಲಿಂದ ಭುಜದ ಅಗಲ ಕೂಡ ನನಗೆ 2.5 ಸಿಗ್ತಾ ಇದೆ. ಬಟ್ ನಾನು ಮೆಷರ್ಮೆಂಟ್ ಹಾಕಬೇಕಾದ್ರೆ 3 ಇಟ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಸೈಡು ನಾವೇನು ಮಾಡ್ತೀವಿ, ಸ್ಟಿಚಸ್ ಹಾಕಬೇಕಾದ್ರೆ 4 ಇಂಚಸ್ ಏನಾಗುತ್ತೆ ನಮಗೆ ಸ್ಟಿಚಸ್ ಕವರ್ ಆಗುತ್ತೆ. ಅಲ್ಲಿಗೆ ನಮಗೆ ಹೋದರೆ ಬರುವಂಥದ್ದು 2.5 ಅಷ್ಟೇ. ಗೊತ್ತಾಗ್ತಿದೆಯಾ? ಇದು ಬಂದ್ಬಿಟ್ಟು ನಿಮಗೆ ಭುಜದ ಅಗಲ ತಗೊಳ್ಳುವಂಥದ್ದು, ಭುಜದ ಮೆಷರ್ಮೆಂಟ್ ತಗೊಳ್ಳುವಂಥದ್ದು ಸಿಕ್ತು. ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಭುಜದ ಕುತ್ತಿಗೆ ಅಗಲ ಮತ್ತೆ ಭುಜದ ಅಗಲ ಹೇಗೆ ತಗೊಳ್ಬೇಕು ಅನ್ನೋದು ಗೊತ್ತಾಯ್ತು ಅನ್ಕೊಳ್ತೀನಿ. ದೆನ್ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಇದರಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ನಿಮಗೆ ಕಟ್ ಮಾಡಬೇಕಾದ್ರೆ ಹೇಗೆ ಕಟ್ ಮಾಡ್ತೀನಿ ಅಲ್ವಾ, ಮೆಷರ್ಮೆಂಟ್ ಹಾಕಿ ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ಒಂದು 50% ಅರ್ಥ ಆಗಿದ್ರೆ ದೆನ್ ನೆಕ್ಸ್ಟ್ ನಿಮಗೆ ಮೆಷರ್ಮೆಂಟ್ ಹಾಕಿ ನಾನು ನಿಮಗೆ ತೋರಿಸ್ತಾ ಹೋದಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ದೆನ್ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಇದಿಷ್ಟ ಆಯಿತು. ನೆಕ್ಸ್ಟ್ ಬ್ಲೌಸ್ ಎಲ್ಲ ಹೊಲಿಬೇಕಾದ್ರೆ ಹೇಗೆ ನೋಡಿ, ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನಾನು ನಿಮಗೆ ಬ್ಯಾಕ್ ಸೈಡಲ್ಲಿ ಡೀಪ್ ತಗೊಳ್ತಾ ಇದ್ದಾರೆ, ಬ್ಯಾಕಲ್ಲಿ ಡೀಪ್ ಇಡ್ತಾ ಇದ್ದಾರೆ. ಹೇಗೆ ತಗೊಳ್ತಾ ಇದ್ದಾರೆ ನೋಡಿ, ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ. ಇದು ಬಂದ್ಬಿಟ್ಟು ನಿಮಗೆ ಬ್ಯಾಕ್ ಸೈಡಲ್ಲಿ ಏನು ಮಾಡ್ತಾರೆ, ಬೆನ್ನಿನ ಒಂದು ಅಗಲ ಅಂತ ಹೇಳಿ ಬ್ಲೌಸು ಅಥವಾ ಡ್ರೆಸ್ ಹೊಲಿಬೇಕಾದ್ರೆ ಎಷ್ಟು ಡೀಪ್ ಬೇಕು ಬ್ಯಾಕಲ್ಲಿ, ತುಂಬ ಚೆನ್ನಾಗಿ ತುಂಬ ಡೀಪ್ ಹಾಕೋರು ಇರ್ತಾರೆ. ಆದರೆ ಅದು ನಿಮಗೆ ಅಳತೆ ಬೇಕಾಗಿರುತ್ತೆ ಅಲ್ವ ಒಂದು. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಈ ಅಳತೆಯ ಮೂಲಕ ನಮ್ಗೆ ಏನು ಮಾಡ್ತಾರೆ, ಮೆಷರ್ಮೆಂಟ್ ಅಲ್ಲಿ ತಗೊಳ್ತೀವಿ. ಎಷ್ಟು ಡೀಪ್ ಬೇಕು, ಎಷ್ಟು ಲೆಂತಲ್ಲಿ ಡೀಪ್ ಬೇಕು ಅನ್ನೋದನ್ನ ನಾವು ತಗೊಳ್ತಾ ಹೋಗ್ತೀವಿ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇತ್ತು, ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಒಂದೇ ಸಲ ನಿಮಗೆ ಅರ್ಥ ಆಗಲ್ಲ ನೋಡ್ತಿರೋರಿಗೆ. ನಿಮಗೆ ನಾವು ಹೇಳಿದಾಗ ಇವಾಗ ನಾನು ತೋರಿಸ್ದೆ ನಿಮಗೆ ಇದರಲ್ಲಿ ಅರ್ಥ ಆಗಿ ಒಂದು 50% ಅರ್ಥ ಆಗಿರ್ಬೋದು. ದೆನ್ ನೆಕ್ಸ್ಟ್ ನೀವು ಒಂದ್ಸಲ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ನೀವು 2 ಸಲ ನೋಡಬೇಕಾಗಿರುತ್ತೆ ವಿಡಿಯೋನ. 2 ಸಲ ನೋಡಿದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಯಾರೇ ಆದರೂ ಕೂಡ ಅಷ್ಟೇ, ಒಂದೇ ಸಲಕ್ಕೆ ಏನೇ ಕಲಿತೀವಿ ಅಂದರೂ ಕೂಡ ಅದು ಬರಲ್ಲ ನಮಗೆ. ಹಾಗಾಗಿ ನಾವೇನು ಮಾಡಬೇಕಾಗಿರುತ್ತೆ, ಅದನ್ನು 2 ಸಲ ಕಲಿಬೇಕಾಗಿರುತ್ತೆ. 2 ಸಲ ಕಲಿತಾಗ, 2 ಸಲ ನೋಡಿದಾಗ ಅಥವಾ 2 ಸಲ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅದು ನಮಗೆ ರೂಢಿ ಆಗ್ತಾ ಹೋಗುತ್ತೆ, ಅದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ಒಂದ್ಸಲ ನೋಡಿದಾಗ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ನೀವು 2 ಸಲ ನೋಡಿ. ಹಾಗೆ ನಾನು ಹೇಳಿದೆ ಟೇಪ್ ಇಟ್ಕೊಂಡೆ ನೀವು ಅದನ್ನು ನೋಡ್ತಾ ಹೋಗಿ, ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಮಿಷನ್ಸ್ ಬಗ್ಗೆ ಮಿಷನ್ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಮಿಷನ್ಸ್ ಯಾವುದೆಲ್ಲ ಮಿಷನ್ಸ್ ಇದೆ, ಯಾವ ಮಿಷನ್ಸ್ ಹೇಗೆ ಯೂಸ್ ಮಾಡಬೇಕು, ಇಂಡಸ್ಟ್ರಿಯಲ್ ಮಿಷನ್ಸ್ ಯಾವುದು, ನಾರ್ಮಲ್ ಮಿಷನ್ಸ್ ಯಾವುದು, ಅದೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ದೆನ್ ನೆಕ್ಸ್ಟ್ ನಿಮಗೆ ಕಟ್ಟಿಂಗನ್ನು ನಾನು ಮಾಡ್ಕೊಡ್ತಾ ಹೋಗ್ತೀನಿ. ಇದಿಷ್ಟು ಸಾಕು ಅಂತ ಅನ್ಕೋತೀನಿ ನಿಮಗೆ ಪರಿಚಯ ಮಾಡಿದ್ದು ಅಥವಾ ಇದ್ರ ಬಗ್ಗೆ ತಿಳಿಸಿದ್ದು. ದೆನ್ ನೆಕ್ಸ್ಟ್ ನಿಮಗೆ ಟೇಪ್ ಬಗ್ಗೆ ಇವಾಗ ಟೇಪ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮಗೆ ಒಂದು 50% ಅರ್ಥ ಆಗಿರ್ಬೋದು. ಇನ್ನು 50% ಹೇಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗ ಡ್ರೆಸ್ಸನ್ನು ಇಟ್ಕೊಂಡು ಟೇಪಲ್ಲಿ ಮೆಷರ್ಮೆಂಟ್ ತಗೊಂಡು ಕಟ್ ಮಾಡ್ತಾ ಮೆಷರ್ಮೆಂಟನ್ನು ಹಾಕ್ತಾ ಹೋಗ್ತೀವೋ ಆವಾಗ ಮಾತ್ರ ನಿಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ನಿಮಗೆ ಮೆಷರ್ಮೆಂಟ್ ಹಾಕ್ತಾ ನಿಮಗೆ ಇನ್ನಷ್ಟು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿ. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಕೂಡ ಯೂಸ್ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನ ನಾವು ನಿಮಗೆ ಹಾಕಲಿಕ್ಕೆ ಅಥವಾ ನಿಮಗೆ
ಹೇಳ್ಕೊಡ್ಲಿಕ್ಕೆ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಏನೇ ಕೂಡ ನಮಗೆ ಸೊಲ್ಯೂಷನ್ ಕೊಡೋದಿದ್ರು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿದ್ರೆ ಆ ಸೊಲ್ಯೂಷನ್ಸ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅಥವಾ ನಿಮ್ಗೆ ಏನಾದರೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಹಾಕಿದ್ರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ನಾವು ನಿಮಗೆ ಯಾವ ಥರ ಹೇಳಬೇಕು ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಎಲ್ಲರಿಗೂ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.